ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಡೈರೆಕ್ಟರ್ ತುಂಬ ಥಿಂಕ್ ಮಾಡಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಬಟ್ ಲವ್ ಮಾರ್ಕ್ಟಲ್ಲಿ ಹೇಗೆ ಆಮೇಲೆ ಇಟ್ಟಾಯಿತು ಅದೇ ಥರ ಈ ಫಿಲಿಮ್ ಇಟ್ಟಾಗುತ್ತೆ. ಇಲ್ಲ ತುಂಬ ಚೆನ್ನಾಗಿ, ತುಂಬ ಇಷ್ಟ ಮೂವಿ ಸೂಪರ್, ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಆಫ್ ಲವ್ ಆ್ಯಂಡ್ ಲೈಫು ಇಬ್ಬರು ಸ್ಟೋರಿನೂ ಚೆನ್ನಾಗಿದೆ. ಕಾಂಬಿನೇಷನ್ ಪೃಥ್ವಿ ಅಂಬಾರ್ ಮತ್ತು ಪ್ರಮೋದ್ ಸರ್ದು ತುಂಬ ಚೆನ್ನಾಗಿದೆ. ರಚನ್ ಮ್ಯಾಮ್ದು ಚೆನ್ನಾಗಿ ಹ್ಯಾಕ್ಟ್ ಮಾಡಿದ್ದಾರೆ. ನಾವೆಲ್ಲ ಹೊಸ ಆರ್ಟಿಸ್ಟ್, ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಸರ್ ಗಿರೀಶ್ ಮುರಳಿ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಉದಯ್ ಲೀಲಾ ಅವರು ODP ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಗತ್ತಲ್ಲಿ ಶ್ರೇಷ್ಠವಾದ ಸಂಬಂಧ ಅಂತ ಇದ್ರೆ ಅದು ಗಂಡ ಹೆಂಡತಿ ಸಂಬಂಧ ಅನ್ನೋದನ್ನ ಗೋನಂ ಗಗನಂ ಮುಖಾಂತರ ತೋರಿಸಿದ್ದಾರೆ. ಪೃಥ್ವಿ ಅಂಬಾರು ಒಳ್ಳೆ ನಟನೆ. ಪ್ರಮೋದ್ ಅಂತೂ ನೋಡಿದ್ರೆ ಸಿನಿಮಾದಲ್ಲಿ ಎಷ್ಟೋ ದಿನಗಳ ನಂತರ ದರ್ಶನ್ ಸರ್ನ ನೋಡಿದಷ್ಟು ಹೈಟು, ಪರ್ಸ್ನಾಲಿಟಿ, ಆ ಫೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಪ್ರೇಮಿಗಳ ದಿನಾಚರಣೆ ದಿನ ಈ ಸಿನಿಮಾ ರಿಲೀಸ್ ಆಗಿರೋದು. ನಿಜವಾಗ್ಲೂ ಎಲ್ಲ ಪ್ರೇಮಿಗಳಿಗೆ, ಎಲ್ಲ ತಂದೆ ತಾಯಿಗಂದ್ರಿಗೆ, ಎಲ್ಲ ಗಂಡ ಹೆಂಡ್ತಿರಿಗೆ ಒಳ್ಳೆ ಸಿನಿಮಾ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ತುಂಬ ಲವ್ ಸ್ಟೋರಿ ಮತ್ತು ಲಾಸ್ಟು ತುಂಬ ಫೀಲ್ ಆಗುತ್ತೆ ಒಂಥರ. ತುಂಬ ಚೆನ್ನಾಗಿದೆ ಸರ್. ನನಗೆ ತುಂಬ ಫೀಲ್ ಆಯಿತು. ನನಗೆ ಪೃಥ್ವಿ ಎಂಬರ್ ಜೋಡಿ ಥರ ನನಗೊಬ್ರು ಸಿಗಲಿ ಅಂತ ಖುಷಿ ಅಷ್ಟಾಯಿತು. ಅಷ್ಟು ಖುಷಿ. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿರೀಶ್ ಮುರಳಿ ಹೌದು, ನನಗೂ ಅಷ್ಟೇ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಲವರ್ಸ್ ಡೇ ದಿವಸ ಒಂದು ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಫ್ಯಾಮಿಲಿಲಿ ತಂದೆ ತಾಯಿ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದಿದೆ. ಲವರ್ಸ್ಗೆ ಯಾವ ಥರ ಲವ್ ಮಾಡಿ ಕಾಪಾಡ್ಕೊಬೇಕು ಅನ್ನೋದಿದೆ. ಫ್ರೆಂಡ್ಶಿಪ್ ಇದೆ. ಎಲ್ಲ ತುಂಬ ಚೆನ್ನಾಗಿದೆ. 100 days ಓಡುತ್ತೆ ಬ್ರದರ್. ನಮ್ಮ ಕರ್ನಾಟಕ ಜನ ಒಳ್ಳೆ ದೊಡ್ಡ ಮನ್ಸು ಮಾಡೋಕೆ. ಯಾಕಂದರೆ ಸಿನಿಮಾ ಅವಶ್ಯಕತೆ ಇದೆ ಈ ಥರದ್ದು. ನಾವು ಸುಮಾರು ಮಾರ್ಟಿನು ಅದು ಇದು ಸುಮಾರು ಸಿನಿಮಾಗಳು ನೋಡಿದ್ದೀವಿ. ಎಲ್ಲದಕ್ಕಿಂತ ಒಂದು ಮೆಸೇಜ್ ಅರ್ಥಪೂರ್ಣವಾದಂಥ ಸಿನಿಮಾ ಇದು ಅಂತ ನನಗನ್ಸಿದೆ. ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ಇವತ್ತು ಪ್ರೇಮಿಗಳ ದಿನಾಚರಣೆಗೆ ಒಳ್ಳೆ ಒಂದು ಸಂದೇಶ ತರುವಂಥ ಒಂದು ಸಿನಿಮಾ ಆಗಿದೆ ಸರ್. ಅದು ಪ್ರಮೋದು ಮತ್ತು ಪೃಥ್ವಿ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫಲ್ಲಂತೂ ಮತ್ತು ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಒಳ್ಳೆ ಸಖತ್ತಾಗಿದೆ ಸರ್ ಸಿನಿಮಾ ಮಾತ್ರ. ಆಗಿದೆ ಸರ್, ಆಗಿದೆ ಸರ್. ಒಂದು ಹಾರ್ಟಿಗೆ ಫುಲ್ಲು ಟಚ್ ಆಗಿದೆ ಸರ್ ಆ ಮೂವಿ. ಆ ಥರ ಆಗಿದೆ ಸರ್. ಸೆಕೆಂಡ್ ಹಾಫಲ್ಲಿ ಫಸ್ಟಲ್ಲಿ ಒಂದು ಸ್ವಲ್ಪ ಅದಾಗಿದೆ ಸರ್. ಸೇಮ್ ಅದೇ ಥರ ಇದೆ ಸರ್. ನಮ್ಮದು ಅದೇ ಥರ ಆಗಿತ್ತು, ಬಟ್ ಸೇಮ್ ಅದೇ ಥರ ಇದೆ ಸರ್. ತುಂಬ ಚೆನ್ನಾಗಿದೆ ಸರ್. ಲವ್ ಸ್ಟೋರಿ, ಲವ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಡೈರೆಕ್ಷನ್, ಬ್ಯಾಕ್ ಗ್ರೌಂಡ್ ಸೂಪರ್ ಆಗಿದೆ. ಬೆಸ್ಟ್ ಮೂವಿ ಇನ್ 2025 ಎಂಟ್ರಿ ಸಕ್ಕತ್ತಾಗಿದೆ ಮೂವಿ. ಲವ್ ಮಾಡೋದು ಅಷ್ಟೇ ಅಲ್ಲ ಮುಖ್ಯ. ಲವ್ ಮಾಡಿ ಅದನ್ನ ಜೀವನ ರೂಪಿಸ್ಕೊಂಡು ಒಬ್ರ ಜೊತೆ ಜೀವನ ಮಾಡೋದು ಹೆಂಗೆ, ಯಾರು ಇಬ್ರು ಆಪೋಸಿಟ್ ಆದರೆ ಕಷ್ಟ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಒಬ್ರಲ್ಲೊಬ್ರು ಸೋತ್ರೇನೆ ಜೀವನ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿ. ಓಕೆ, ಇವತ್ತು ಭುವನಂ ಗಗನಂ ನೋಡಿದೆ. ಇನ್ಫ್ಯಾಕ್ಟ್ February 14. ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಕನೆಕ್ಟಿಂಗ್ ಆಸ್ಪೆಕ್ಟ್ಸ್ ತುಂಬಾ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಫಿಲಮಲ್ಲಿ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪೃಥ್ವಿ ಆ್ಯಸ್ ಯೂಶುವಲ್ ಅಮೇಸಿಂಗ್. ಸೊ ಪ್ರೀಮಿಯರ್ ಪತ್ಮಿನಿ ಆದಮೇಲೆ ಅವರನ್ನು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಭಾರಿ ಖುಷಿ ಆಯಿತು. ಇದು ಒಳ್ಳೊಳ್ಳೆ ಪಾತ್ರಗಳು ತೊಗೊಂಡ್ರೆ ಅವ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ಐ ರಿಯಲಿ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಪೃಥ್ವಿ ಆಲ್ಸೋ ಅಮೇಸಿಂಗ್ ಜಾಬ್.